ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18ರ 47ನೇ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಕಡೆ ಒಂದ್ ಸ್ವಲ್ಪ ಕನ್ನಿಸಿದ್ರೆ ನಿನ್ನೆ 2 ಮ್ಯಾಚ್ ಇದ್ರೆ 2 ಮ್ಯಾಚ್ ನಾಗ ನಾವು ಮಾಡಿರೋ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ರೈಟ್ ಆಯ್ತು. 1ನೇ ಮ್ಯಾಚ್ ನಾಗ ಮುಂಬೈ ಇಂಡಿಯನ್ಸ್ LSG ವಿರುದ್ಧ ರಿವೆಂಜ್ ತಗೊಂಡ್ರೆ, 2ನೇ ಮ್ಯಾಚ್ ನಾಗ RCB DC ವಿರುದ್ಧ ರಿವೆಂಜ್ ತಗೊಂಡು ಟೇಬಲ್ ನಾಗ ಟಾಪ್ ಒಳಗ್ ಕೂತಾರ. ಪ್ಲೇ ಆಫ್ಸ್ ರೇಸ್ ನಾಗ ಬಾಳ ಮುಂದೈತಿ RCB. ಕೋಟ್ಯಾಂತರ ಅಭಿಮಾನಿಗಳ ಕನಸು ಏನೈತಿ ಅದ ನನಸ್ ಆಗೋದ್ರಾಗ ಇನ್ನ ಜಾಸ್ತಿ ದಿನ ಉಳಿದಿಲ್ಲ ಅಂತ ಹೇಳಿ ನನಗೆ ಅನಿಸ್ತೈತಿ. ಈ ಮ್ಯಾಚ್ ಬರೋದಾದ್ರೆ RR ವರ್ಸಸ್ GT. ಈ ಮ್ಯಾಚ್ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರ್ ನಾಗ ನಡೀತೈತಿ. ಇಲ್ಲಿ ಬ್ಯಾಟಿಂಗ್ ಆಡಕ್ ಒಂದು ಚಲೋ ಪಿಚ್ ಐತಿ, ಬೌಲರ್ಸ್ ಗೆ ನ್ಯೂಟ್ರಲ್ ವಿಕೆಟ್ ಐತಿ. ಹೊಸ ಬಾಲ್ ಪೇಸರ್ಸ್ ಒಂದ್ ಸ್ವಲ್ಪ ಚಲೋ ಮಾಡಬಹುದು. ಮತ್ತೆ ಇಲ್ಲಿರೋ ಸ್ಕ್ವೇರ್ ಬೌಂಡ್ರೀಸ್ ಒಂದ್ ಸ್ವಲ್ಪ ದೊಡ್ಡ ಅದಾವ, ಅದನ್ನ ಸ್ಪಿನ್ನರ್ಸ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಓವರ್ ಆಲ್ ಹೇಳ್ಬೇಕಂದ್ರೆ ಇದು ಒಂದು ನ್ಯೂಟ್ರಲ್ ವಿಕೆಟ್ ಐತಿ. ಇಲ್ಲಿ ಎಕ್ಸ್ಪೆಕ್ಟೆಡ್ ಸ್ಕೋರ್ ನಾವು 180ರಿಂದ 190 ತನಕ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಇದು ಒಂದ್ ಸ್ವಲ್ಪ ಚೇಸಿಂಗ್ ಬಯಾಸ್ ಐತ್ರಿ. ಯಾಕಂದ್ರೆ ಇಲ್ಲಿ ಆಗಿರೋ ಮ್ಯಾಚ್ ಒಳಗ ಡಿಫೆಂಡ್ ಆಗಿ ಗೆದ್ದಿರೋದಕ್ಕಿಂತ ಚೇಸ್ ಮಾಡ್ಕೊಂಡು ಟೀಮ್ಗಳು ಜಾಸ್ತಿ ಗೆದ್ದವು. ಇಲ್ಲಿ ಆಗಿರೋ ಲಾಸ್ಟ್ 4 ಮ್ಯಾಚ್ ಗಳು ತಗೊಂಡ್ರೆ ಅದ್ರೊಳಗೂ 3 ಮ್ಯಾಚ್ ಚೇಸ್ ಮಾಡ್ಕೊಂಡೇ ಗೆದ್ದಾರ. ಈ ಮ್ಯಾಚ್ ನಾಗ 2 ಟೀಮ್ ಪ್ಲೇಯಿಂಗ್ 11 ಹೆಂಗ್ ಇರ್ತಾವ ಅನ್ನೋದು ನೋಡಿದ್ರ ರಾಜಸ್ಥಾನ್ ರಾಯಲ್ಸ್ ಸಂಜು ಸ್ಯಾಮ್ಸನ್, ಯಶಸ್ವಿ ಜೈಸ್ವಾಲ್ ಓಪನ್ ಮಾಡಿದ್ರ ನಿತೀಶ್ ರಾಣಾ, ರಿಯಾನ್ ಪರಾಗ, ಧ್ರುವ್ ಜುರೇಲ್, ಶಿಮ್ರಾನ್ ಹೆಟ್ಮೇರ, ಶುಭಮ್ ದುಬೆ, ವನಿಂದು ಹಸರಂಗ, ಜೋಫ್ರಾ ಆರ್ಚರ್, ತುಷಾರ್ ದೇಶಪಾಂಡೆ, ಸಂದೀಪ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕ್ವೆನಾಮ್ ಅಪ್ಪಕ. ಸಂಜು ಸ್ಯಾಮ್ಸನ್ ಹೌದು ಇಂಜೂರ್ಡ್ ಅದಾರ. ಈ ಮ್ಯಾಚ್ ನಾಗ 100% ಫಿಟ್ ಇದ್ರಪ್ಪ ಅಂದ್ರೆ ಆಡ್ತಾರ, ಇಲ್ಲಾಂದ್ರೆ ಅವ್ರ ಬದ್ಲಿಗೆ ವೈಭವ್ ಸೂರ್ಯವಂಶಿ ಅವರನ್ನ ಆಡ್ತಾರ. ಅಕಸ್ಮಾತ್ ಸಂಜು ಸ್ಯಾಮ್ಸನ್ ಫಿಟ್ ಇದ್ದು ಆಡಿದ್ರಪ್ಪ ಅಂದ್ರೆ ಅಲ್ಲಿ ನಿತೀಶ್ ರಾಣಾ ಅವ್ರಿಗೆ ಹೊರಗಿಟ್ಟು ವೈಭವ್ ಸೂರ್ಯವಂಶಿ ಅವ್ರಿಗೆ ಆಡ್ಸೋ ಚಾನ್ಸಸ್ ಐತಿ. GT ಪ್ಲೇಯಿಂಗ್ 11 ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಓಪನ್ ಮಾಡಿದ್ರ, ಜಾಸ್ ಬಟ್ಲರ್, ಶಾರುಖ್ ಖಾನ್, ಶರ್ಫೆನ್ ರುದರ್ಫೋರ್ಡ್, ರಾಹುಲ್ ತಿವಾಟಿಯಾ, ರಶೀದ್ ಖಾನ್, ಆರ್ ಸಾಯಿ ಕಿಶೋರ್, ಅರ್ಷದ್ ಖಾನ್, ಇಲ್ಲಾಂದ್ರೆ ವಾಷಿಂಗ್ಟನ್ ಸುಂದರ, ಮೊಹಮ್ಮದ್ ಸಿರಾಜ, ಪ್ರಸಿದ್ಧ ಕೃಷ್ಣ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಶಾಂತ್ ಶರ್ಮಾ. ಗುಜರಾತ್ ಟೈಟನ್ಸ್ ಈ ಸೀಸನ್ ನಾಗ ಅದನ್ನು ಬಾರಿ ಒಂದು ಫ್ಲೋ ಒಳಗೈತ್ರಿ. ಎಲ್ಲಾ ಮ್ಯಾಚ್ ಗೆದ್ಕೋತ ಬರತೈತಿ. ಪಾಯಿಂಟ್ಸ್ ಟೇಬಲ್ ನಾಗ 2 ನಂಬರ್ ಪ್ಲೇಸ್ ಐತಿ. ಪ್ಲೇ ಆಫ್ ಸೀರೀಸ್ ಇದನ್ನು ಬಹಳ ಸನಿ ಐತಿ. ಅದೇ ಕಾರಣ ರಾಜಸ್ಥಾನ್ ರಾಯಲ್ಸ್ ಅವ್ರು ಆಡಿರೋ ಲಾಸ್ಟ್ 5 ಮ್ಯಾಚ್ 5 ಮ್ಯಾಚ್ ಸೋತಿ ಮ್ಯಾಚ್ ಬರತೈತಿ. ಅದ್ರೊಳಗೂ ಲಾಸ್ಟ್ 5 ಮ್ಯಾಚ್ ಒಳಗ ಒಂದು 3 ಮ್ಯಾಚ್ ಗೆಲ್ಲುವಂತ ಮ್ಯಾಚ್ ಸೋತೈತಿ. ಅದು 1ನೇದು DC ಜೊತೆ, 2ನೇದು LSG ಜೊತೆ, 3ನೇದು ಈಗ ರೀಸೆಂಟ್ ಆಗಿ RCB ಜೊತೆ. 3 ಮ್ಯಾಚ್ ನಾಗ ಏನ್ ಅಂತ ದೊಡ್ಡ ಸ್ಕೋರ್ ಇರ್ಲಿಲ್ರಿ ಇವ್ರಿಗೆ ಆಸ್ಕಿಂಗ್ ರೇಟ್. ರಾಜಸ್ಥಾನ್ 3 ಮ್ಯಾಚ್ ಗೆಲ್ಲುವಂತ ಮ್ಯಾಚ್ ಏನ್ ಸೋಲ್ತು, ಅಲ್ಲಿಗೆ ರಾಜಸ್ಥಾನ್ ರಾಯಲ್ಸ್ ನ ಪ್ಲೇ ಆಫ್ಸ್ ನ ಕನಸು ಆಲ್ಮೋಸ್ಟ್ ಮುಕ್ತಾಯ ಆಗೈತಿ. ಮ್ಯಾಥಮೆಟಿಕಲಿ ಇನ್ನ ಒಂದ್ ಸ್ವಲ್ಪ ಪಾಸಿಬಿಲಿಟಿ ಐತಿ, ಆದ್ರ ನಮಗೆಲ್ಲರಿಗೂ ಗೊತ್ತೈತಿ ರಾಜಸ್ಥಾನ್ ರಾಯಲ್ಸ್ ಕತಿ ಈ ಸೀಸನ್ ಇಲ್ಲಿಗೆ ಮುಗ್ದೈತಿ. ಇದು ಇದು ಆಡಿದ್ರಪ್ಪ ಅಂದ್ರೆ ಕ್ರೌಡಿಗೆ ಎಂಟರ್ಟೈನ್ಮೆಂಟ್ ಮಾಡೋ ಸಂಬಂಧ ಆಡ್ಬೇಕಷ್ಟ. ಈ ಸೀಸನ್ ನಾಗ ಈ 2 ಟೀಮ್ ನಡು ಒಂದ್ ಮ್ಯಾಚ್ ಆಗಿತ್ತು. ಆ ಮ್ಯಾಚ್ ನಾಗ GT ಬಾಳ ಈಸಿ ಗೆದ್ದಿತ್ತು. ಚೇಸ್ ಮಾಡಕ್ ಅಲ್ಲಿನೂ ರಾಜಸ್ಥಾನ್ ರಾಯಲ್ಸ್ ನಿಗಿದ್ದಿಲ್ಲ. ಟೋಟಲ್ ಆಗಿ ಮಾತಾಡ್ಬೇಕಂದ್ರೆ ಹೆಡ್ ಟು ಹೆಡ್ ಹಿಸ್ಟ್ರಿ ಈ 2 ಟೀಮ್ ಇಂದು 7 ಮ್ಯಾಚ್ ಈ 2 ಟೀಮ್ ನಡು ಆಗ್ಯಾವ. ಅದ್ರೊಳಗ 6 ಮ್ಯಾಚ್ GT ಗೆದ್ರ, ಬರೇ 1 ಮ್ಯಾಚ್ RR ಗೆದ್ದೈತಿ. ಪೂರ್ತಿ ಒನ್ ಸೈಡ್ ಇಲ್ಲಿ ಡಾಮಿನೇಟ್ ಮಾಡೈತಿ GT RR ಮ್ಯಾಗ. 2 ಟೀಮ್ ಪ್ಲೇಯರ್ಸ್ ರೀಸೆಂಟ್ ಫಾರ್ಮ್ ಹೆಂಗ್ ಅದಾವ ಅನ್ನೋದು ನೋಡಿದ್ರ ಯಶಸ್ವಿ ಜೈಸ್ವಾಲ್ ಇವ್ರು ಸ್ಟಾರ್ಟಿಂಗ್ 1-2-3 ಮ್ಯಾಚ್ ಫ್ಲಾಪ್ ಆದ್ರೆ, ಆಮೇಲೆ ಏನು ಸಿಡ್ದಿದ್ರು ಬೆಂಕಿ ಫಾರ್ಮ್ ನಾಗ ಅದಾರ. ಈಗಂತೂ ರೀಸೆಂಟ್ ಆಗಿ ಇವರು 49, 74, 51, 75 ರನ್ ಹೊಡೆದಾರ. ಚಲೋ ಫಾರ್ಮ್ ನಾಗ ಅದಾರಿ, ಒಂದು ಚಲೋ ಫ್ಲೋ ಒಳಗ ಅದಾರ. ಕನ್ಸಿಸ್ಟೆಂಟ್ ಆಗಿ ಈಗ ರೀಸೆಂಟ್ ಆಗಿ ಯಶಸ್ವಿ ಜೈಸ್ವಾಲ್ ಅವ್ರ ಬ್ಯಾಟ್ ನಿಂದ ರನ್ ಬರತಾವ್. ನಿತೀಶ್ ರಾಣಾ ಇವ್ರ ಕಡೆದಿಂದ ಅಷ್ಟೇನು ಕನ್ಸಿಸ್ಟೆನ್ಸಿ ನಮಗ್ ಕಾಣಿಸತಿಲ್ರಿ. ಯಾಕಂದ್ರೆ ಇವ್ರು ರೀಸೆಂಟ್ ಫಾರ್ಮ್ ನೋಡ್ರಿ 28, 8, 51, 41 ಒಂದ್ 2-3 ಮ್ಯಾಚ್ ನಾಗ ಇವ್ರು ಚಲೋ ಆಡ್ಯಾರ. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಎಲ್ಲಾ ಮ್ಯಾಚ್ ನಾಗ ಇವ್ರ ಮ್ಯಾಗ ನಾವು ಭರವಸೆ ಇಡಬಹುದು ಅನ್ನಂಗ ಇವ್ರ ಕಡೆದಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ರಿಯಾನ್ ಪರಾಗ ಇವ್ರು ನೋಡ್ರಿ ಎಲ್ಲಾ ಮ್ಯಾಚ್ ನಾಗ ಒಂದು 28, 39, 30, 26 ಒಂದು ಚಲೋ ಪರ್ಫಾರ್ಮೆನ್ಸ್, ಚಲೋ ಸ್ಟ್ರೈಕ್ ರೇಟ್ ಬಂದೈತಿ. ಆದ್ರ ಒಂದು ಬಿಗ್ ಇನ್ನಿಂಗ್ಸ್ ಇವ್ರ ಕಡೆದಿಂದ ಬರತ್ತಿಲ್ಲ. ಸ್ಟಾರ್ಟ್ ಚಲೋ ಸಿಕ್ಕಿರ್ತೈತಿ, ಅದನ್ನ ಕನ್ವರ್ಟ್ ಮಾಡೋದ್ರೊಳಗ ಇವ್ರು ಎಡವ್ಯಾರ. ಧ್ರುವ್ ಜುರೇಲ್ ಇವ್ರ ರೀಸೆಂಟ್ ಫಾರ್ಮ್ ಹೆಂಗದ ಅಂದ್ರೆ 47, 26, 6, 35, 5 ಚಲೋ ಆಡ್ಯಾರ್ರಿ. ಅಂದ್ರೂ ರಾಜಸ್ಥಾನ್ ರಾಯಲ್ಸ್ ಇವ್ರ ಮ್ಯಾಗ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿ ರಿಟೇನ್ ಏನ್ ಮಾಡಿತ್ತಲ್ರಿ, ಅದಕ್ಕ ತಕ್ಕಂಗ ಇವ್ರ ಕಡೆದಿಂದ ಪರ್ಫಾರ್ಮೆನ್ಸ್ ಈ ಸೀಸನ್ ನಾಗ ಬಂದಿಲ್ಲ. ಇನ್ನು ಶಿಮ್ರಾನ್ ಹೆಟ್ಮೇರ ಇಲ್ಲೊಬ್ರು ದೊಡ್ಡ ಸಾಯಿಬ್ರ ಅದಾರ. ಇವರಿಂದಾನೇ ಈಗ ರಾಜಸ್ಥಾನ್ಗೆ ಈ ಸ್ಥಿತಿ ಐತಂದ್ರೂ ಏನ್ ತಪ್ಪಾಗಂಗಿಲ್ಲ. ಯಾಕಂದ್ರೆ ಇವ್ರ ರೀಸೆಂಟ್ ಫಾರ್ಮ್ ನೋಡ್ರಿ ಇಲ್ಲಿ 11, 12, 15, 9, 52 ಅದು ಲಾಸ್ಟ್ ಮ್ಯಾಚ್ ಅಹಮದಾಬಾದ್ ನಾಗ GT ಜೊತೆ ಏನ್ ಆಡಿದ್ರಿ ಇವ್ರು, ಆ ಮ್ಯಾಚ್ ನಾಗ ಒಂದು ಚಲೋ ಸ್ಕೋರ್ ಇವ್ರ ಬ್ಯಾಟ್ ನಿಂದ ಬಂದಿತ್ತು. ಆ ಮ್ಯಾಚ್ ಸೋತಿತ್ತು, ಅದನ್ನ ಬಿಡ್ರಿ. ಅದನ್ನ ಬಿಟ್ರ ಇವ್ರ ಬ್ಯಾಟ್ ನಿಂದ ಚಲೋ ಸ್ಕೋರ್ ಈ ಸೀಸನ್ ನಾಗ ಬಂದೇ ಇಲ್ಲ. ರಾಜಸ್ಥಾನ್ ರಾಯಲ್ಸ್ ಬಹಳ ನಂಬಿಕೆ ಇಟ್ಟಿದ್ರಿ. ಯಾಕಂದ್ರ ಇವ್ರ ಬ್ಯಾಟಿಂಗ್ ಲೈನ್ ಅಪ್ ನಾಗ ಇರೋ ಒಬ್ಬನೇ ಒಬ್ಬ ಫಾರಿನ್ ಪ್ಲೇಯರ್, ಅದ ಶಿಮ್ರಾನ್ ಹೆಟ್ಮೇರ್. ಈ ಸಲ ಅವ್ರು ಫುಲ್ ಫ್ಲಾಪ್ ಆಗ್ಯಾರ. ಮತ್ತೆ ರಿಸಲ್ಟ್ ನಮ್ ಕಣ್ ಮುಂದೈತಿ. ರಾಜಸ್ಥಾನ್ ರಾಯಲ್ಸ್ 9 ನಂಬರ್ ಪ್ಲೇಸ್ ಐತಿ. ಇನ್ನ GT ಪ್ಲೇಯರ್ಸ್ ರೀಸೆಂಟ್ ರೆಕಾರ್ಡ್ಸ್ ಹೆಂಗ್ ಅದಾವ ಅನ್ನೋದು ನೋಡಿದ್ರ ಶುಭ್ಮನ್
ಶುಭ್ಮನ್ ಗಿಲ್ ಇವರು ಒಂದ್ ಮ್ಯಾಚ್ ದನಕ ಬೆಂಕಿಗತ್ತೆ ಆಡ್ತಾರ, ಒಂದ್ ಮ್ಯಾಚ್ ಫ್ಲಾಪ್ ಆಗತ್ತಾರ. ಇವ್ರು ರೀಸೆಂಟ್ ಫಾರ್ಮ್ 90, 7, 62, 61 ಹಿಂಗ ಅದಾವ. ಓವರ್ ಆಲ್ ಈ ಸೀಸನ್ ಆಗ ಚಲೋ ಆಡ್ಯಾರಿ ಶುಭ್ಮನ್ ಗಿಲ್. ಇನ್ನ ಈ ಕಡೆ ಸಾಯಿ ಸುದರ್ಶನ ಮಿಸ್ಟರ್ ಕನ್ಸಿಸ್ಟೆಂಟ್ ಗುಜರಾತ್ ಟೈಟನ್ಸ್ ಕಡೆ ಪ್ರತಿ ಮ್ಯಾಚ್ ಆಲ್ಮೋಸ್ಟ್ ಈಗ ಒಂದ್ 10 ಮ್ಯಾಚ್ ಒಳಗ 8 ಮ್ಯಾಚ್ ಒಳಗ ಇವ್ರ ಕಡೆದಿಂದ 100% ಪರ್ಫಾರ್ಮೆನ್ಸ್ ಬರ್ತೈತಿ ಅನ್ನೋ ಒಂದು ನಂಬಿಕೆ ಈ ಪ್ಲೇಯರ್ ಮ್ಯಾಗ ಇಡಬಹುದ್ರಿ. ಇವ್ರ ರೀಸೆಂಟ್ ಪರ್ಫಾರ್ಮೆನ್ಸ್ 52, 36, 56, 82 ಚಲೋ ಫಾರ್ಮ್ ನಾಗ ಅದಾರ, ಚಲೋ ಟಚ್ ನಾಗ ಅದಾರ. ಜಾಸ್ ಬಟ್ಲರ್ ಇವರು ಚಲೋ ಫಾರ್ಮ್ ನಾಗ ಅದಾರ. ಅವ್ರ ಎಕ್ಸ್ ಟೀಮ್ ವಿರುದ್ಧ ಇವತ್ತು ಹೆಂಗ್ ಆಡ್ತಾರ ಅನ್ನೋದು ಇವ್ರ ರೀಸೆಂಟ್ ಫಾರ್ಮ್ ನೋಡಿದ್ರೆ ಇಲ್ಲಿ 41, 97, 36, 12 ಚಲೋ ಫಾರ್ಮ್ ನಾಗ ಅದಾರ. ಇಲ್ಲಿ GT ಟಾಪ್ 3 ಪ್ಲೇಯರ್ಸ್ ಏನ್ ಅದಾರ, ಜಾಸ್ ಬಟ್ಲರ್, ಸಾಯಿ ಸುದರ್ಶನ, ಶುಭ್ಮನ್ ಗಿಲ್, ಇವ್ರು 3 ಮಂದಿ ಕಡೆದಿಂದ ಕನ್ಸಿಸ್ಟೆಂಟ್ ಆಗಿ ಎಲ್ಲಾ ಮ್ಯಾಚ್ ಒಳಗೂ ಪರ್ಫಾರ್ಮೆನ್ಸ್ ಬರತೈತಿ. ಅದರ ರಿಸಲ್ಟ್ GT ಈಗ ಟಾಪ್ 2 ಒಳಗೈತಿ. ಶೆರ್ಫೆನ್ ರುದರ್ಫೋರ್ಡ್ ಇವ್ರ ಕಡೆದಿಂದ ಪ್ರತಿ ಮ್ಯಾಚ್ ಒಳಗೂ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಬರತೈತಿ, ಚಲೋ ಸ್ಟ್ರೈಕ್ ರೇಟ್ಲೆ ಬರತೈತಿ. ಇವ್ರ ರೀಸೆಂಟ್ ಫಾರ್ಮ್ ನೋಡ್ರಿ ಇಲ್ಲಿ 43, 22, 7, 35, 30. ಪ್ರಸಿದ್ಧ ಕೃಷ್ಣ ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ ನಾಗ ಮಿನಿಮಮ್ ಒಂದ್ 2 ವಿಕೆಟ್ GT ತಂದು ಕೊಡತಾರ. ಒಂದ್ ಪ್ರಸಿದ್ಧ ಕೃಷ್ಣ 2.0 ಅನ್ಬೋದ್ರಿ ಇದು. ಯಾಕಂದ್ರೆ ನಾವು ಮೊದಲ ಹಿಂದೆ ನೋಡಿದ ಪ್ರಸಿದ್ಧ ಕೃಷ್ಣನೇ ಬೇರೆ, ಜಾಸ್ತಿ ಹೊಡ್ಸ್ಕೋತಿದ್ರು, ಎಕಾನಮಿ ಬಾಳ ಕೆಡ್ಸ್ಕೋತಿದ್ರು. ಆದ್ರೆ ಈ ಸಲ ಪೂರ್ತಿ ಎಕಾನಾಮಿಕಲ್ ಬೌಲರ್ ಆಗಿ ಪ್ಲಸ್ ವಿಕೆಟ್ ಟೇಕಿಂಗ್ ಬೌಲರ್ ಆಗಿ ನಮಗೆಲ್ಲರಿಗೂ ಕಾಣಿಸತ್ತಾರ. ರೀಸೆಂಟ್ ಆಗಿ ಬಾರಿ ಕನ್ಸಿಸ್ಟೆಂಟ್ ಆಗಿ ಎಲ್ಲಾ ಮ್ಯಾಚ್ ನಾಗ ವಿಕೆಟ್ ತೆಗ್ದಾರ ಇವರು. 2 ವಿಕೆಟ್, 3 ವಿಕೆಟ್, 2 ವಿಕೆಟ್, 3 ವಿಕೆಟ್, 4 ವಿಕೆಟ್ ಚಲೋ ಪರ್ಫಾರ್ಮೆನ್ಸ್. GT ನಂಬಿಕಸ್ತ ಬೌಲರ್. ಯಾವಾಗ GT ವಿಕೆಟ್ ಬೇಕು ಅಂತ ಹೇಳಿ ಅನಿಸ್ತೈತಿ, ಅವಾಗ GT ಪ್ರಸಿದ್ಧ ಕೃಷ್ಣನ್ ಕಡೆ ನೋಡ್ತೈತಿ. ಈ ಮ್ಯಾಚ್ ನ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡೋದಾದ್ರೆ GT ಕಡೆ ಏನು ಟಾಪ್ 3 ಪ್ಲೇಯರ್ಸ್ ಏನ್ ಅದಾರಲ್ರಿ, ಜಾಸ್ ಬಟ್ಲರ್, ಸಾಯಿ ಸುದರ್ಶನ, ಶುಭ್ಮನ್ ಗಿಲ್, ಇವರು 3 ಮಂದಿ ಕಡೆದಿಂದ ಈ ಮ್ಯಾಚ್ ನಾಗ ಪರ್ಫಾರ್ಮೆನ್ಸ್ ಬರ್ತೈತಿ. ಅದ್ರೊಳಗ ಇಬ್ಬರ ಕಡೆದಿಂದ 40+ ಸ್ಕೋರ್ ಈ ಮ್ಯಾಚ್ ನಾಗ ಬರ್ತೈತಿ ಅಂತ ಹೇಳಿ ಅನಿಸ್ತೈತಿ. ಲಾಸ್ಟಿಗೆ ಶೆರ್ಫೆನ್ ರುದರ್ಫೋರ್ಡ್ ಅವ್ರ ಕಡೆದಿಂದ ಒಂದು ಚಲೋ ಕ್ಯಾಮಿಯೋ ಬರ್ತೈತಿ ಅಂತ ಹೇಳಿ ಅನಿಸ್ತೈತಿ. ಅದೇ ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆ ಚಲೋ ಫಾರ್ಮ್ ಆಗಿರೋ SSV ಜೈಸ್ವಾಲ ಮತ್ತ ರಿಯಾನ್ ಪರಾಗ ಇವ್ರು ಚಲೋ ಆಡ್ತಾರ. ಇವ್ರಿಗೆ ಜೊತೆಯಾಗಿದ್ರು ಜುರೆಲ್ಲ ಇಲ್ಲಾಂದ್ರ ವೈಭವ್ ಸೂರ್ಯವಂಶಿ ಇವ್ರ ಕೈ ಜೋಡಿಸ್ತಾರ ಅಂತ ಹೇಳಿ ಅನಿಸ್ತೈತಿ. ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ನೋಡ್ರಿ, ಮ್ಯಾಚ್ ಈಗ ರಾಜಸ್ಥಾನ್ ರಾಯಲ್ಸ್ ಈಗ 5-5 ಸೋತೈತಿ ಅನ್ನೋ ಮಾತ್ರಕ್ಕೆ ಇಲ್ಲಿ ಈಜಿ ಸೋಲ್ತೈತಿ ಅಂತ ಹೇಳಿ ನಾವು ಹೇಳಕ್ ಬರಂಗಿಲ್ಲ. ಯಾಕಂದ್ರ 5-5 ಸೋತೈತಿ, ಇನ್ನೇನು ಉಳಿದಿಲ್ಲ ಅವ್ರಿಗೆ ಸೋಲಾಕ. ಅಂಜಿಕೆ ಬಿಟ್ಟ ಈ ಮ್ಯಾಚ್ ರಾಜಸ್ಥಾನದವ್ರು ಆಡ್ತಾರ ಅಂದ್ರೂ ಗುಜರಾತ್ ಟೈಟನ್ಸ್ ಈ ಮ್ಯಾಚ್ ವಿನ್ ಆಗ್ತೈತಿ ಅಂತ ಹೇಳಿ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ. ಹೋಗೋಕ್ಕಿಂತ ಮೊದಲ ವಿಡಿಯೋಕ್ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.